ದೆಹಲಿ 206 ಟಾರ್ಗೆಟನ್ನು ತೊಗೊಂಡಿರುತ್ತೆ. ಮುಂಬೈ ಒಳ್ಳೆ ಬ್ಯಾಟ್ ಮಾಡ್ತಾರೆ. ಆದರೆ ಡೆಲ್ಲಿ ಬ್ಯಾಟಿಂಗ್ನಲ್ಲಿ ಆರಂಭದಲ್ಲೇ ವಿಕೆಟನ್ನು ಕಳ್ಕೊಂಡ ನಂತರ ಬರೋದು ಇಂಪ್ಯಾಕ್ಟ್ ಸಬ್ ಆಗಿ ಕನ್ನಡಿಗ ಕರುಣ್ ನಾಯರ್. ಆರಂಭದ ಮೊದಲ ವಿಕೆಟ್ನ ನಂತರ ಕರುಣ್ ನಾಯರ್ ಬರ್ತಾರೆ. ಕರುಣ್ ನಾಯರ್ 5ನೇ ಓವರ್ನಲ್ಲಿ ಬುಮ್ರಾ ಅವ್ರನ್ನ ಎದುರಿಸ್ತಾರೆ. ಬುಮ್ರಾ ಅವರ ಮೊದಲ ಚೆಂಡಿಗೇನೆ ಸಿಕ್ಸರನ್ನು ಬಾರಿಸ್ತಾರೆ ಕರುಣ್ ನಾಯರ್. ಹಾಗೆಯೇ ಒಂದು ಡಾಟ್ ಬಾಲ್ ಮತ್ತೊಂದು 4 ಬಾರಿಸ್ತಾರೆ, ಮತ್ತೊಂದು ಡಾಟ್ ಬಾಲ್ ಮತ್ತೊಂದು 6 ಬಾರಿಸ್ತಾರೆ. ಅಲ್ಲಿಗೆ 4 ಬಾಲ್ಗಳಲ್ಲೇ 12 + 4 16 ರನ್ ಆಗಿರುತ್ತೆ. ಇದು ಬುಮ್ರಾಗೆ ಕೋಪ ತರಿಸ್ತಾ ಇರುತ್ತೆ. ಬುಮ್ರಾ ರನ್ ಮಾಡ್ತಾ ಇರಬೇಕಾದ್ರೆ ಕರುಣ್ ನಾಯರ್ ಕ್ರೀಸ್ಗೆ ಬರ್ತಾ ಇದ್ದ ಹಾಗೇ ಬುಮ್ರಾ ಅಲ್ಲೇ ನಿಂತ್ಕೊಂಡಿರ್ತಾರೆ. ಕರುಣ್ ನಾಯರ್ ಅವರ ಶೋಲ್ಡ್ರು ಟಚ್ ಆಗುತ್ತೆ ಬುಮ್ರಾ ಅವ್ರಿಗೆ. ಅದು ರನ್ನಿಂಗಲ್ಲಿ ಕರುಣ್ ನಾಯರ್ ಅವ್ರದ್ದೇನು ಮಿಸ್ಟೇಕ್ ಇರೋದಿಲ್ಲ. ಕ್ರೀಸಲ್ಲಿ ಬುಮ್ರಾ ಇರೋದ್ರಿಂದ ಅವರಿಗೆ ಭುಜ ಟಚ್ ಆಗುತ್ತೆ. ಅದಕ್ಕೆ ಬುಮ್ರಾ ಜೋರಾಗಿ ಕಿರ್ಚಾಡ್ತಾರೆ. ಆ ಕಿರ್ಚಾಡಿದ್ರೆ ಹಿಂದಿದ್ದ ಕಾರಣ ಕರುಣ್ ನಾಯರ್ 2 6 1 4 ಹೊಡೆದಿದ್ರು ಅನ್ನೋದು ಅದು ಎಲ್ಲರಿಗೂ ಕಾಣಿಸ್ತಾನೆ ಇರುತ್ತೆ. ಆದರೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಸಮಾಧಾನ ಮಾಡ್ತಾರೆ. ರೋಹಿತ್ ಶರ್ಮಾ ದೂರದಿಂದ ನಿಂತ್ಕೊಂಡು ನಗಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇದು 2 6 1 4 ಹೊಡೆಸ್ಕೊಂಡಿದ್ರಿಂದ ಬುಮ್ರಾ ಈ ಥರ ಕೋಪ ಮಾಡ್ಕೊಂಡಿರೋದು ಅಂತ. ಅದಕ್ಕೆ ಅಲ್ಲಿ ರೋಹಿತ್ ಶರ್ಮಾ ನಗುವಲ್ಲೇ ಗೊತ್ತಾಗ್ತಾ ಇರುತ್ತೆ. ಆದರೆ ಕನ್ನಡಿಗ ಕರುಣ್ ನಾಯರ್ ಎಲ್ಲೂ ಕೂಡ ತಾಳ್ಮೆನ ಕಳ್ಕೊಳ್ಳದೆ ನಾನು ಏನಪ್ಪ ಮಾಡಿದೆ, ಯಾಕೆ ಈ ರೀತಿ ಮಾಡಬೇಕು ಅಂಥೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಹಾಗೆ ನೋಡಿದರೆ ಕರುಣ್ ನಾಯರ್ ಇವತ್ತಿನ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ. ಎಂಥ ಕಮ್ಬ್ಯಾಕ್ ಅದು! 39 ಬಾಲ್ಸ್ಗೆ 89 ರನ್ಸ್, 270 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರೋದು. ಕರುಣ್ ನಾಯರ್ ಅವರ ಬ್ಯಾಟಿಂಗ್ ಅನ್ಬಿಲೀವೇಬಲ್ ಅನ್ನೋ ರೀತಿ ಇತ್ತು. DC ಮೊನ್ನೆ ಪಂದ್ಯದಲ್ಲಿ ಕನ್ನಡಿಗ KL ರಾಹುಲ್ ಗೆಲುವನ್ನು ತಂದುಕೊಟ್ರೆ ನಮ್ಮ RCB ವಿರುದ್ಧ ಇವತ್ತಿನ್ನೇನು ಗೆಲುವು ಬರಬೇಕು, ಜಸ್ಟ್ ಮಿಸ್. ಕರುಣ್ ನಾಯರ್ನ ಸ್ಯಾಂಟ್ನರ್ ಔಟ್ ಮಾಡ್ತಾರೆ. ಅಲ್ಲಿಗೆ ಕರುಣ್ ನಾಯರ್ ಅವರ 89 ರನ್ಗಳ ಸುದೀರ್ಘ ಇನ್ನಿಂಗ್ಸ್ ಮುಗಿಯುತ್ತೆ. ಇನ್ನೊಂದು ಅಷ್ಟು ಬ್ಯಾಟರ್ಗಳು ಸಾಥ್ ಕೊಟ್ಟಿದ್ದಿದ್ರೆ DC ಮತ್ತೆ ಗೆಲ್ತಾಯಿದ್ರು MI ವಿರುದ್ಧ. ಕರುಣ್ ನಾಯರ್ ಸ್ವಲ್ಪ ಸಮಯ ಬ್ಯಾಟಿಂಗ್ ಮಾಡಿದ್ದಿದ್ರೆ ಗೆಲ್ತಾಯಿದ್ರು. ಆದರೆ ಈ ಕರುಣ್ ನಾಯರ್ ಸ್ಯಾಂಟ್ನರ್ ಔಟ್ ಮಾಡಿದ ನಂತರ ಡೆಲ್ಲಿ KL ರಾಹುಲ್ ಕೂಡ ಬೇಗನೆ ಔಟ್ ಆಗ್ತಾರೆ. ಡೆಲ್ಲಿ ಸೋತು ಹೋಗುತ್ತೆ. ಮೊದಲ ಪಂದ್ಯವನ್ನು ಡೆಲ್ಲಿ ಸೋತು ಹೋಗುತ್ತೆ. ಈ 5 ಪಂದ್ಯಗಳಲ್ಲಿ 4 ಸತತವಾಗಿ ಗೆದ್ಕೊಂಡ್ಬಂದಿತ್ತು. 5ನೇ ಪಂದ್ಯವನ್ನು ಮುಂಬೈ ವಿರುದ್ಧ ಸೋತಿದೆ.